ಹಾಯ್ ನಿನ್ನೆ ಎಪಿಸೋಡ್ ಬಿಗ್ ಬಾಸಲ್ಲಿ ಏನು 3 ಜನ ಕಂಟೆಸ್ಟೆನ್ಸು ರ್ಯಾಂಪ್ ಮೇಲೆ ಬರಬೇಕಾಗಿತ್ತಲ್ಲ. ಸೊ ಗಿಲ್ಲಿಯವ್ರು ಬಂದಾಗ ಅದರದ್ದು ಹವಾನೇ ಬೇರೆ, ಏನು ಹವಾ. ಆಮೇಲೆ ಯಾರೋ ಮಳವಳ್ಳಿ ಅಂತ ಅನಿಸುತ್ತೆ ಊರು, ಅವರು ಟ್ಯಾಟೂ ಹಾಕ್ಸಿದ್ರು. ನಾವು ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ವು, ಆದರೆ ಗಿಲ್ಲಿಯವರು ನೋಡಿದ್ದಿಲ್ಲ, ಫುಲ್ ಎಮೋಷ್ನಲ್ ಆದರು. ಮತ್ತು ಅವ್ರು ಹೇಳಿದ್ದೆಲ್ಲ ಸರಿಯೇ. ಒಂದು 3-4 ತಿಂಗಳಿಂದ ಒಳಗಡೆ ಇದ್ದು ಇಷ್ಟು ಜನರು ನೋಡಿದಾರಲ್ಲ, ಕಣ್ಣು ಸಡನ್ನಾಗಿ ಹೆಂಗೆ ಓಪನ್ ಆಗುತ್ತೋ ಆ ಥರ ಬ್ರೈಟ್ನೆಸ್ ನೋಡೋಕ್ಕಾಗಲ್ಲ. ಆ ಥರ ಗಿಲ್ಲಿಯವ್ರಿಗೆ ಅನುಭವ ಆಗಿರಬಹುದು. ಆಮೇಲೆ ಅವರು ಟ್ಯಾಟೂ ವ್ಯಕ್ತಿಯನ್ನು ನೋಡ್ತಾರೆ, ರಿಯಲ್ ಅಂತ ವೆರಿ ಶಾಕ್ಡ್. ಅವ್ರು ಎಷ್ಟು ಶಾಕ್ ಆಗ್ತಾರಪ್ಪ ಅಂತಂದರೆ, ಅವರು ಆಮೇಲೆ ಮನೇಲಿ ಬಂದು ಹೇಳ್ತಾರೆ, ನಾವು ಕೂಡ ಅದೇ ಅಂದ್ಕೊಂಡಿದ್ವಿ, ಸಾಕಷ್ಟು ಜನರು ಅದೇ ಅಂದ್ಕೊಂಡಿದ್ರು. ವೇದಿಕೆ ಮೇಲೆ ಕರಿಬೇಕಾಗಿತ್ತು, ರ್ಯಾಂಪ್ ಮೇಲೆ ಕರಿಬೇಕಾಗಿತ್ತು, ಆ ವ್ಯಕ್ತಿನ ಕರೆದು ಎಲ್ಲ ಡೀಟೇಲ್ ಮಾತಾಡ್ತಾರೇನೋ ಅಂತ ಅಂದ್ಕೊಂಡಿದ್ವು. ಬಟ್ ಅವ್ರು ಮಾತಾಡಲಿಲ್ಲ. ಯಾಕಂತಂದರೆ ಒಂಥರ ಒಳಗೆ ಪ್ಯಾನಿಕ್ ಇದ್ದರು. ಇಷ್ಟು ಜನರು ನೋಡಿ ಏನು ಮಾತಾಡಬೇಕು, ಏನಿಲ್ಲ, ಅಭಿಮಾನಿ ಬಳಗೈತಲ್ಲ. ಅದು ಅಲ್ದೇ ಈ ಥರ ಎಲ್ಲ ಟ್ಯಾಟೂ ಹಾಕ್ಕೊಂಬಂದ್ಬಿಟ್ರಲ್ಲ ನನಗೆ ಅಂತ ಅನ್ನೋದು ಒಂದು ಶಾಕ್ ಒಳಗೆ ಗಿಲ್ಲಿ ಇದ್ದಿದ್ದಕ್ಕೆ ಅವರಿಗೆ ಅಭಿಮಾನಿಗೆ ರ್ಯಾಂಪ್ ಮೇಲೆ ಕರೀಲಿಲ್ಲ. ಬಟ್ 3 ಟೈಮ್ಸ್ ಮಾತಾಡಿದ್ರು ಅವರು. ಅದಾದಮೇಲೆ ಒಂದು ಶಾಕಿಂಗ್ ನ್ಯೂಸು, ಮಿಡ್ ವೀಕ್ ಎಲಿಮಿನೇಷನ್ ಅಂಥೇಳಿ. ಸೊ 7 ಮೆಂಬರ್ಸ್ ಇರೋರು ಟಾಪ್ 6ಗೆ ತರಲೇಬೇಕಾಗತ್ತೆ. ಅವಾಗ ಒಂದು ವೆರಿ 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 ಶಾಕಿಂಗ ಏನಪ್ಪ ಅಂತಂದ್ರೆ, ಆ್ಯಕ್ಟಿವಿಟಿ ರೂಮಿಗೆ ಕರೀತಾರೆ ಎಲ್ರಿಗೂ. ಆ ಪ್ರಕಾರ ಧ್ರುವ್ ಅವರು ಎವಿಕ್ಟ್ ಆಗ್ತಾರೆ. ಇಲ್ಲಿ ಡೆಫಿನೆಟ್ಲಿ ಧ್ರುವ್ ಎವಿಕ್ಟ್ ಆಗ್ತಾರೆ ಅನ್ನೋದು ಗೊತ್ತಿತ್ತು. ಯಾಕಂತಂದರೆ ಅವ್ರದ್ದು ಮುಖವಾಡ ಅಂತ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ. ಅಂದರೆ ನಾಟ್ 100%, ಸಮ್ ಪರ್ಸೆಂಟು. ಅಂದರೆ ಅವರಿಗೆ ಈಗ ರಕ್ಷಿತಾ ಅವ್ರು ಏನೋ ಮಾತಾಡಬೇಕಾದ್ರೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಟಾಂಟ್ ಮಾಡೋದು, ಈ ಹೆಣ್ಣಿನ ಥರ ಕುಣಿಯೋದು, ಎರ್ರಬೀರಿ ನಗೋದು, ಇವೆಲ್ಲ ಸ್ವಲ್ಪ ಒಂಥರ ಟಾಂಟು. ಅಂದರೆ ವ್ಯಕ್ತಿಗೆ ಟಾಂಟ್ ಮಾಡ್ದಂಗೆ ಆಗೋದಲ್ದೇ ವ್ಯಕ್ತಿತ್ವಕ್ಕೂ ಕೂಡ ಟಾಂಟ್ ಮಾಡ್ದಂಗೆ ಆಗುತ್ತಿಲ್ಲ. ಸೊ ಇದು ಅಭಿಮಾನಿಗಳು ಸ್ವಲ್ಪ ಸಹಿಸಲ್ಲ. ಅದಾದಮೇಲೆ ಅವ್ರು ಏನೋ ಒಂದು ರ್ಯಾಂಪ್ ಮೇಲೆ ಬರ್ತಾರಲ್ಲ ಜನರ ಜೊತೆ ಬೆರೆಯೋದಕ್ಕೆ, ರ್ಯಾಂಪ್ ಮೇಲೆ ಒಂದು 2 ವರ್ಡಿಂಗ್ಸ್ ವೆರಿ ವೆರಿ ರಾಂಗ್ ವರ್ಡಿಂಗ್ ಮಾತಾಡ್ತಾರೆ ಅವರು. 24 ಜನರು ಇರೋದನ್ನು 6 ಮೆಂಬರಿಗೆ ನಿಂದಿರಿಸಿದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ವರ್ಡಿಂಗ್ ಏನು ಹೇಳ್ತಾರೆ ಅಂದರೆ, ನನಗೆ ಈ ಮನೇಲಿ ಯಾರೂ ಕಾಂಪಿಟೇಟರೇ ಇರಬಾರ್ದು ಅಂತ ಹೇಳೋದನ್ನು ಯಾವ ಅಭಿಮಾನಿ ವರ್ಗನೂ ಒಪ್ಪಲ್ಲ. ಇದು ಫೇಕ್ ಅಂತ ಅನಿಸುತ್ತೆ, ಮುಖವಾಡ ಅಂತ ಅನಿಸುತ್ತೆ. ವ್ಯಕ್ತಿಗೆ ಹಣಿಬಹುದು, ಆದರೆ ವ್ಯಕ್ತಿತ್ವಕ್ಕೆ ಹಣಿಬೇಕಾದರೆ ವ್ಯಕ್ತಿಗೆ ಕಪ್ಪು ಮಸಿ ಬಳಿಬಹುದು, ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿಬಾರ್ದು. ಆ ಥರ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿದ್ರೆ ಹೆಂಗೆ ಧ್ರುವ್ ಅವರು. ಸೊ ಇವರು 24 ಇದ್ದಿದ್ದು 6 ತರೋದಕ್ಕೆ ಇವರು ಯಾವುದೇ ರೀತಿಯಿಂದ ಕಾರಣಕರ್ತರಲ್ಲ. ಮತ್ತು ನನಗೆ ಕಾಂಪಿಟೇಟರ್ ಇರಬಾರ್ದು ಅಂತ ಹೇಳಿದರು. ಕಾಂಪಿಟೇಷನ್ ಇಲ್ಲದೆ ಇರೋದು ಅದು ಯಾವ ಸ್ಪರ್ಧೆ ಅಂತ ಅನಿಸುತ್ತೆ. ಸೊ ಎಲ್ಲ ಕರ್ನಾಟಕದ ಜನತೆ ಅಭಿಮಾನಿಗಳು ಇಲ್ಲೇ ಫಿಕ್ಸ್ ಆಗಿದ್ದರು, ಡೆಫಿನೆಟ್ಲಿ ಧ್ರುವ್ ಅವರು ಎವಿಕ್ಟ್ ಆಗ್ತಾರೆ ಅಂತ. ಎಕ್ಸಾಕ್ಟ್ಲಿ ಧ್ರುವ್ ಅವರೇ ಎವಿಕ್ಟ್ ಆದರು. ಮಿಡ್ ವೀಕ್ ಎಲಿಮಿನೇಷನು, ಧ್ರುವ್ ಅವರು ಹೊರಗಡೆ ಹೋಗಲೇಬೇಕಾಯಿತು. ಅದೇ ರೀತಿ ಕಿಚ್ಚ ಸುದೀಪ್ ಅವರು ತಾವು ಕೊಟ್ಟ ಮಾತನ್ನ ಉಳಿಸ್ಕೋತಾರೆ. ಒಂದು ಡಿನ್ನರ್ ಅಥವಾ ಲಂಚ್ ಕೊಡ್ತೀನಿ ಅಂತ ಹೇಳಿದರು. ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಮಾಡಿಸಿರ್ತಾರಲ್ಲ ಸ್ಪರ್ಧಿಗಳಿಗೆ, ಅದರ ಪ್ರಕಾರ ಒಂದು ಡಿನ್ನರ್ ಅಥವಾ ಒಂದು ಲಂಚ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಸ್ವತಃ ಒಂದು ಕೊಟ್ಟರು. ಅದಾದಮೇಲೆ ಲೆಟರ್ ಕೂಡ ಕಳಿಸಿದ್ರು. ಸ್ಪರ್ಧಿಗಳು ತುಂಬಾ ಖುಷಿಯಾಗಿದ್ದಾರೆ. ಅದಾದಮೇಲೆ ಗಿಲ್ಲಿಯವರು ಮತ್ತೆ ತಮ್ಮ ಆಟನ ಶುರು ಮಾಡಿದ್ದಾರೆ. ಯಾಕೆಂತಂದರೆ ಅವರಿಗೆ ಹೆವಿ ಬಾಂಡಿಂಗ್ ಇರೋದು ರಕ್ಷಿತಾ ಮೇಲೆ ಅಂತ ಅನ್ಕೋಬೋದು. ಯಾಕಂತಂದರೆ ರಕ್ಷಿತಾ ಗಿಲ್ಲಿ ಊಟ ಮಾಡಿದ್ರ ಇಲ್ವಾ, ತಾಟು ತೊಳೆದ್ರ ಇಲ್ವಾ, ಅಥವಾ ತಾವೇ ತೊಗೊಂಡು ಹೋಗಿ ತೊಳೆಯೋದು. ಅದಕ್ಕೆ ಗಿಲ್ಲಿಯವರು ಹೇಳಿದರು, ನನಗೆ ರಕ್ಷಿತಾ ನನ್ನ ತಾಯಿ ನೆನಪಾಗ್ತಾರೆ ಅಂತ. ಈ ಒಂದು ಹೆಚ್ಚಿನ ಬಾಂಡಿಂಗ್ ಬೆರೆತಾಗ ಇಲ್ಲಿ ಎಲ್ಲೋ ಒಂದು ಕಡೆ ಕಾವ್ಯ ಗೌಣ ಆಗೋ ಸಾಧ್ಯತೆಯೂ ಕಾಣ್ತಾ ಇದೆ. ಸೊ ಇಲ್ಲಿ ಕಾವ್ಯವ್ರ ಜೊತೆ ಇರೋ ಬಾಂಡಿಂಗೇ ಬೇರೆ, ಗಿಲ್ಲಿಯವ್ರ ಜೊತೆಗೆ ಮತ್ತು ಗಿಲ್ಲಿ ರಕ್ಷಿತಾ ಬಾಂಡಿಂಗೇ ಬೇರೆ. ನೋಡೋಣ ಆಟ ಹೆಂಗೆ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.